ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸೌಂದರ್ಯ ಮತ್ತು ಮೈಬಣ್ಣ ಅಂತಕ್ಕಂತಹ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಈ ಲೇಖನವನ್ನು ಮೂಲ ಬರೆದಿರೋದು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ. ಆದರೆ ಈ ಲೇಖನವನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಕೆ.ವಿ. ಸುಬ್ಬಣ್ಣನವರು. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು 1910ರಿಂದ 1967ರ ನಡುವೆ ಬದುಕಿದ್ದಂತಹ ಸಮಾಜ ಪರವಾಗಿರ್ತಕ್ಕಂಥ ಲೇಖಕರು. ಆಧುನಿಕ ಭಾರತದಲ್ಲಿ ಸಮಾಜವಾದವನ್ನು ಪ್ರತಿಪಾದಿಸಿದ ಸಾಮಾಜಿಕ ಹೋರಾಟಗಾರರಲ್ಲಿ ಲೋಹಿಯಾವನ್ನು ನಾವು ಪ್ರಮುಖವಾಗಿ ಗಮನಿಸ್ತೀವಿ. ಭಾರತ ಕಂಡ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರಾದ ಲೋಹಿಯಾ ಅವರು ಹುಟ್ಟಿದ್ದು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಕ್ಬರ್ಪುರ್ ಅಂತಕ್ಕಂತಹ ಭಾಗದಲ್ಲಿ. ಶ್ರೀಮಂತ ಕುಟುಂಬದಿಂದ ಬಂದ ಅವರು ಎಲ್ಲ ಬಗೆಯ ಅನುಕೂಲಗಳನ್ನು ನಿರಾಕರಿಸಿ ಗಾಂಧೀಜಿಯವರ ಅನುಯಾಯಿಯಾಗಿ ಸ್ವತಂತ್ರ ಸಮಾನತೆಗಾಗಿ ಹೋರಾಡುತ್ತಲೇ ಭಾರತವನ್ನು ಅರ್ಥ ಮಾಡಿಕೊಳ್ಳುವ ಹೊಸ ಬಗೆಯನ್ನು ಕಟ್ಟಿಕೊಟ್ಟವರು. ಮುಂಬೈ, ಕೋಲ್ಕತ್ತಾ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿರ್ತಕ್ಕಂಥ ಶ್ರೀಯುತರು ಜರ್ಮನಿಯ ಬರ್ಲಿನ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ದೇಶ ಸೇವೆಗಾಗಿ, ದಲಿತರ, ಶೂದ್ರ, ಸ್ತ್ರೀ, ರೈತರ ವಿಮೋಚನೆಗಾಗಿ ಹೋರಾಡಿದ ಲೋಹಿಯಾ ಅವಿವಾಹಿತರಾಗಿಯೇ ಉಳ್ಕೊಳ್ತಾರೆ. ಅವರು ತೀವ್ರ ನೈತಿಕ ಪ್ರಜ್ಞೆಯುಳ್ಳವರು, ಉತ್ತಮ ಚಿಂತಕರು, ಬರಹಗಾರರು ಆಗಿದ್ದವರು. ವರ್ಗ, ವರ್ಣ, ಜಾತಿ, ಲಿಂಗಭೇದ, ಅಸ್ಪೃಶ್ಯತೆ, ಮೌಢ್ಯ, ಕೀಳಿರಿಮೆಗಳ ರಾಷ್ಟ್ರವನ್ನು ಅತ್ಯಂತ ಅವನತಿಗೆ ಕೊಂಡೊಯ್ಯುವ ಸ್ಥಿತಿಗಳೆಂದು ಅವರು ಬಹಳ ಗಾಢವಾಗಿ ನಂಬಿದ್ರು. ಇಂತಹ ಲೋಹಿಯಾ ಅವರು ಬರೆದಿರ್ತಕ್ಕಂತಹ ಈ ಸೌಂದರ್ಯ ಮತ್ತು ಮೈಬಣ್ಣ ಅಂತಕ್ಕಂತಹ ಈ ಲೇಖನವನ್ನು ನಾವು ಗಮನಿಸೋದಾದರೆ, ಈ ಲೇಖನದಲ್ಲಿ ಚರ್ಚಿತವಾಗಿರ್ತಕ್ಕಂಥ ಪ್ರಮುಖ ಅಂಶಗಳ ಕಡೆ ನಾವು ಗಮನ ಹರಿಸೋದಾದರೆ, ಆರಂಭದಲ್ಲಿ ಮನುಷ್ಯನ ಮೈಬಣ್ಣ ಸೌಂದರ್ಯಕ್ಕೆ ಒಂದು ಪ್ರಮಾಣವಲ್ಲ ಅಥವಾ ಶ್ರೇಷ್ಠತೆಯ ಪ್ರಮಾಣವೂ ಅಲ್ಲ ಅಂತೇಳಿ ಹೇಳ್ತಾರೆ. ಯಾವತ್ತೂ ಕೂಡ ಮನುಷ್ಯನ ಮೈಬಣ್ಣ ಅಂತಕ್ಕಂಥದ್ದು ಸೌಂದರ್ಯಕ್ಕೆ ಒಂದು ಪ್ರಮಾಣ ಆಗಬಾರ್ದು, ಅದೊಂದು ಶ್ರೇಷ್ಠತೆ ಕೂಡ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಈ ಕಪ್ಪು ಜನ ಅಂತಕ್ಕಂಥದ್ದು ಏಷ್ಯಾ ಮತ್ತು ಅಮೇರಿಕದ ಭಾಗಗಳಲ್ಲಿ ಔದಾಸೀನ್ಯಕ್ಕೆ ಗುರಿಯಾಗಿದ್ದರು ಅನ್ನೋದನ್ನು ಅಲ್ಲಿ ಅವರು ನೆನಪು ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಸಾಹಿತ್ಯ ಈ ಕಪ್ಪು ಬಣ್ಣದ ಬಗ್ಗೆ ಯಾವ ರೀತಿಯ ವಿಶ್ಲೇಷಣೆಗೆ ಒಳಪಡಿಸಿದ್ರು ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಕಾಳಿದಾಸ ಮೇಘ ಸಂದೇಶವನ್ನು ಯಕ್ಷ ಸುಂದರಿಗೆ ಕಳಿಸುವಾಗ ಶ್ಯಾಮ ಅಂತಕ್ಕಂಥದ ಪದಪ್ರಯೋಗ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ. ಶ್ಯಾಮ ಅಂತಂದರೆ ನಾವು ಕಪ್ಪು ಬಣ್ಣ ಅಂತೇಳಿ ನೋಡ್ತೀವಿ. ಆ ಕಪ್ಪು ಬಣ್ಣದ ಆ ಸ್ತ್ರೀಯನ್ನು ವರ್ಣಿಸ್ಬೇಕಾದ್ರೆ ಹೀಗೆ ಅವಳ ವರ್ಣನೆಯನ್ನು ಅವರು ಹೇಳ್ತಾರೆ. ತೆಳುವಾದ ಮೈ, ಕೆಂಪು ತುಂಬಿದ ತುಟಿಗಳು, ಚಕಿತ ಜಿಂಕೆಯ ಕಣ್ಣುಗಳು, ನಿತಂಬಗಳ ಬಾರದ ಮೆಲುನಡಿಗೆ ಅಂಥೇಳಿ ಅವಳ ಸೌಂದರ್ಯವನ್ನು, ಆ ಶ್ಯಾಮೆಯ ಸೌಂದರ್ಯವನ್ನು ವರ್ಣಿಸ್ತಾರೆ. ಅಷ್ಟೇ ಅಲ್ಲ, ಭಾರತೀಯ ಪುರಾಣದ ಮಹಾಸ್ತ್ರೀ ನೀಲವರ್ಣೆಯಾಗಿರ್ತಕ್ಕಂತಹ ದ್ರೌಪದಿಯನ್ನು ಕೃಷ್ಣೆ ಅಂತೇಳಿ ಕರಿತಾ ಇರ್ತಕ್ಕಂಥದ್ದನ್ನು ನೆನಪು ಮಾಡಿಕೊಳ್ತಾರೆ. ಆದರೆ ಪಂಚಪಾಂಡವರನ್ನು ಮದುವೆಯಾದ ಕಾರಣ ಸಮಾಜದ ತಿರಸ್ಕಾರಕ್ಕೆ ಅವಳು ಒಳಗಾಗ್ತಾಳೆ. ಹಾಗಾಗಿ ಅವಳು ಮುಖ್ಯ ನೆಲೆಗೆ ಬರೋದಿಲ್ಲ. ಆದರೆ ಪತಿವ್ರತೆಯರು, ಶ್ವೇತವರ್ಣೀಯರು ಆದಂತಹ ಸೀತಾ, ಸಾವಿತ್ರಿಯರು ಭಾರತೀಯ ಸ್ತ್ರೀತ್ವವನ್ನು ಪ್ರತಿನಿಧಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ದ್ರೌಪದಿ ನಾವು ಹಿನ್ನೆಲೆಗೆ ಹೋದರೆ, ಇಲ್ಲಿ ನಾವು ಮುನ್ನೆಲೆಯಲ್ಲಿ ನಾವು ಈ ಥರದ ಸ್ತ್ರೀಯರನ್ನು, ಶ್ವೇತವರ್ಣದ ಸ್ತ್ರೀಯರನ್ನು ನಾವಿಲ್ಲಿ ಗಮನಿಸ್ಬೋದು. ಆದರೆ ಹೇಳ್ತಾರೆ ಲೇಖಕರು, ಭಾರತೀಯ ಪುರಾಣ ಕಲ್ಪನೆಯಲ್ಲಿ ಪರಿಮಳ ಸೂಸುವಂತಹ ತುಂಬ ಚೆಲುವಾದ 2 ಪುಷ್ಪಗಳು ಅಂತೇಳಿ ಕರೀತಾರೆ. ಯಾರು ಅಂತಂದರೆ ಕೃಷ್ಣ ಮತ್ತು ಕೃಷ್ಣೆಯರು ಅಂತೇಳಿ ಹೇಳ್ತಾರೆ. ಅಂದರೆ ಒಬ್ಬರು ಗಂಡಸು, ಇನ್ನೊಬ್ಬಳು ಹೆಂಗಸು, ಇಬ್ಬರು ಕೂಡ ಕಪ್ಪು ಬಣ್ಣದವರು.
ಕೃಷ್ಣ ಮತ್ತು ಕೃಷ್ಣೆ ಅಂತಂದರೆ ಇಲ್ಲಿ ನಾವು ದ್ರೌಪದಿ ಅಂತೇಳಿ ಹೇಳ್ತಾರೆ. ಕೃಷ್ಣನ ಲೀಲಾ ಜೀವನದಲ್ಲಿ ರಾಧೆ ಇದ್ದ ಹಾಗೆ ಅವನ ಕರ್ಮ ಜೀವನದಲ್ಲಿ ದ್ರೌಪದಿ ನಾಯಕಿಯಾಗಿರೋದನ್ನು ಇಲ್ಲಿ ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಕೃಷ್ಣನ ಜೀವನದಲ್ಲಿ ಅವಳು ಬರೀ ನಾಯಕಿಯಾಗಿ ಪಾತ್ರವನ್ನು ವಹಿಸಲಿಲ್ಲ, ಅಲ್ಲಿ ಪ್ರೇರಣೆಯು ಕೂಡ ಅವಳು ಕೃಷ್ಣನಿಗೆ ಒಬ್ಬ ಪ್ರೇರಣೆಯಾಗಿ ಕೂಡ ಅವಳು ಕಂಡು ಬರ್ತಾಳೆ. ಹಾಗಾಗಿನೇ ರೂಪವತಿಯೂ ಆಗಿರ್ತಕ್ಕಂತಹ ಕೃಷ್ಣನ ಕರ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂತಹ ಪ್ರೇರಣೆಯಾಗ್ತಕ್ಕಂಥ ಒಂದು ಪಾತ್ರವಾಗಿ ನಾವು ದ್ರೌಪದಿಯನ್ನು ನೋಡಬಹುದು. ಆದರೆ ಈ ಕಪ್ಪು ವರ್ಣ ಅಂತಕ್ಕಂಥದ್ದು ಸಮಾಜದಲ್ಲಿ ಮುನ್ನೆಲೆಗೆ ಬರಲಿಲ್ಲ. ಹಿನ್ನೆಲೆಯಲ್ಲಿ ಅದು ಉಳ್ಕೊಂಡಿರ್ತಕ್ಕಂಥದ್ರ ಬಗ್ಗೆನೂ ಕೂಡ ಲೇಖಕರಲ್ಲಿ ಬೆಳಕು ಚೆಲ್ತಾ ಇದ್ದಾರೆ. ಒಬ್ಬ ಕವಿ ಹೇಳ್ತಾನೆ, ನೀವು ಕಪ್ಪು ಕೂದಲಿನ ಹೆಣ್ಣನ್ನು, ಆಕೆಯ ಹಣೆಯನ್ನು ಅಷ್ಟಮಿ ಚಂದ್ರನಿಗೆ ಅವರು ಹೋಲಿಕೆ ಮಾಡ್ತಾರೆ. ನೀವು ಕೂದಲೇ ಇಲ್ದಿದ್ರೆ ಬರೀ ಹಣೆ ಇದ್ದರೆ ಅದು ಸುಂದರವಾಗಿ ಕಾಣಲ್ಲ. ಸುಂದರವಾಗಿ ನಿಮ್ಮ ಮುಖ ಹಣೆ ಕಾಣಬೇಕಂದ್ರೆ ಕೂದಲು ಬಹಳ ಮುಖ್ಯ. ಹಾಗಾಗಿ ಆ ಕಪ್ಪಿನ ಮೌಲ್ಯವನ್ನು ಕವಿಯ ಮೂಲಕ ಇಲ್ಲಿ ಗುರುತಿಸಿರ್ತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾಗಿನೇ ಆ ಕಪ್ಪು ಕೂದಲಿನ ಹೆಣ್ಣನ್ನು, ಆಕೆಯ ಹಣೆಯನ್ನು ಒಬ್ಬ ಕವಿ ಏನು ಮಾಡ್ತಾನೆ, ಇಲ್ಲಿ ಅಷ್ಟಮಿ ಚಂದ್ರನಿಗೆ ಹೋಲಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅಷ್ಟೇ ಅಲ್ಲ, ಈ ಸೌಂದರ್ಯ ಸ್ಪರ್ಧೆಗಳಲ್ಲಿ ನಾವೇನು ವಿಶ್ವಸುಂದರಿ, ಭುವನ ಸುಂದರಿ ಸ್ಪರ್ಧೆಗಳನ್ನು ನಾವು ನೋಡ್ತೀವೋ, ಅಂತಹ ಸೌಂದರ್ಯ ಸ್ಪರ್ಧೆಗಳಲ್ಲಿ ಅವರ ಎದೆಯ ಭಾಗ, ಅವರ ನಡುವಿನ ಭಾಗ, ಟೊಂಕ ಅಥವಾ ತೊಡೆಗಳ ಅಳತೆಗಳೇ ಆ ಸೌಂದರ್ಯ ಸ್ಪರ್ಧೆಯಲ್ಲಿ ಮಹಿಳೆಯರಿಗೆ ನಿರ್ಣಾಯಕವಾಗಿದ್ದು ಅವರು ಆಯ್ಕೆ ಆಗಬೇಕು ಅಂತಂದರೆ. ಆದರೆ ಮುಂದೆ ಕ್ಯಾಲಿಫೋರ್ನಿಯಾದ ಸೌಂದರ್ಯ ವಿಮರ್ಶಕರ ನೋಡುವ ದೃಷ್ಟಿ ಯಾವಾಗ ಬದಲಾಯಿತೋ ಆಗ ಈ ಆಯ್ಕೆಯ ಕ್ರಮಗಳಲ್ಲಿ ಬದಲಾವಣೆಗಳಾದವು. ಆಯ್ಕೆಯ ಕ್ರಮಗಳಲ್ಲಿ ಯಾವಾಗ ಬದಲಾವಣೆಗಳಾದವೋ ಆಗ ಈ ಆಫ್ರಿಕಾ ಮತ್ತು ಏಷ್ಯಾ ಭಾಗದ ಈ ಕಪ್ಪು ಬಣ್ಣದ ಹೆಣ್ಣುಮಕ್ಕಳಿಗೂ ಕೂಡ ಅವಕಾಶ ಸಿಕ್ಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇತ್ತೀಚೆಗೆ ಅನೇಕ ಕಪ್ಪು ವರ್ಣದ ಹೆಣ್ಣುಮಕ್ಕಳು ವಿಶ್ವಸುಂದರಿ ಸ್ಪರ್ಧೆಗಳಲ್ಲಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಆದರೆ ಮೊದಲಿಗೆ ಮಹಿಳೆಯನ್ನು ಆಯ್ಕೆ ಮಾಡಬೇಕಾದ್ರೆ ಈ ರೀತಿಯ ಮಾನದಂಡಗಳಿದ್ದರೆ ಆನಂತರದಲ್ಲಿ ಅವು ಬದಲಾಗುವ ಮೂಲಕ ಹೊಸ ಹೊಸ ಅವಕಾಶಗಳು ಅಂತಕ್ಕಂಥವು ಕಪ್ಪು ವರ್ಣದ ಸ್ತ್ರೀಯರಿಗೆ ಲಭಿಸಿದು ಅಂತೇಳಿ ಅವರು ಹೇಳ್ತಾ ಬರ್ತಾರೆ. ಹೆಣ್ಣಿನ ಮಾಂತ್ರಿಕತೆ ಮತ್ತು ಸೊಬಗಿನ ಕತೆಗಳಿಗೆ ತವರು ನೆಲ ಅಂತೇಳಿ ನಾವು ಅಸ್ಸಾಮನ್ನು ಕರಿತೀವಿ. ಹೊರಗಿನಿಂದ ಅಲ್ಲಿಗೆ ಬರ್ತಕ್ಕಂಥ ಹೊಸಬರೆಲ್ಲ ಅಲ್ಲಿನ ಹೆಣ್ಣುಗಳ ಚೆಲುವನ್ನು ಆಶ್ಚರ್ಯದಿಂದ ಉಗುಳತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ಬೋದು. ಅಸ್ಸಾಮಿನ ಟೀ ತೋಟದ ಹೆಣ್ಣುಗಳು, ಅವರಲ್ಲಿ ಕೆಲವರಂತೂ ಈ ಛತ್ತೀಸ್ಗಢ ಮತ್ತು ಒರಿಯಾ ಕುಲದ ಹೆಣ್ಣುಗಳ ಮುಖದ ಕಾಂತಿಯಿಂದ ತಮ್ಮ ಕಪ್ಪು ಮೈಬಣ್ಣದಿಂದ ಆಕರ್ಷಣೆ ಮಾಡ್ತಾರೆ, ಪ್ರವಾಸಿಗರನ್ನು, ಅಲ್ಲಿ ಬರ್ತಕ್ಕಂಥ ಜನರನ್ನು ಆಕರ್ಷಣೆ ಮಾಡ್ತಾರೆ ಅಂತೇಳಿ ಆ ಅಸ್ಸಾಂ ಭಾಗದ ಆ ಟೀ ತೋಟದಲ್ಲಿ ಕೆಲಸ ಮಾಡ್ತಕ್ಕಂತಹ ಆ ಕಪ್ಪು ವರ್ಣದ ಹೆಣ್ಣು ಮಕ್ಕಳನ್ನು, ಅವರ ಚೆಲುವನ್ನು ಇಲ್ಲಿ ಲೇಖಕರು ವರ್ಣಿಸ್ತಕ್ಕಂಥದ್ದನ್ನು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಗಂಡಸು ಮೈಬಣ್ಣದ ಕಾರಣ ಹೆಂಗಸಿನಂತೆ ಆ ಮಟ್ಟದ ಕೀಳುನೋಟಕ್ಕೆ ಅವನು ಗುರಿಯಾಗೋದಿಲ್ಲ. ಆದರೆ ಹೆಣ್ಣು ಗಂಡಿನ ಚೆಲುವನ್ನು ಹೇಗೆ ನೋಡ್ತಾಳೋ ಅಷ್ಟರ ಮಟ್ಟಿಗೆ ತನ್ನ ಚೆಲುವನ್ನು ಕೂಡ ಅವಳು ಏನು ಮಾಡ್ತಾಳೆ, ಅಳೆದು ಅಂದಾಜು ಮಾಡಿಕೊಳ್ಳುವುದರಲ್ಲಿ ಅತ್ಯಾಸಕ್ತಿಯನ್ನು ಅವಳು ಹೊಂದುತ್ತಾಳೆ. ಇದು ಚೆಲುವು ಎನ್ನುವುದು ಹೆಣ್ಣಿಗೊಂದು ಗುಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಗಂಡು ಬಣ್ಣವನ್ನು ಬಹಳ ಮುಖ್ಯ ಅಂತ ಅವನು ಗಮನಿಸ್ಕೊಳಲ್ಲ. ಅವನು ಕಪ್ಪಿದ್ರೂ ಕೂಡ ಅವನು ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಮಹಿಳೆ ಗಂಡನ ಯಾವ ರೀತಿಯಲ್ಲಿ ಅವಳು ನೋಡ್ತಾಳೋ ಅದೇ ಹಿನ್ನೆಲೆಯಲ್ಲಿಯೇ ತನ್ನ ರೂಪವನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ, ಅದಕ್ಕಾಗಿ ಅವಳು ಪರಿತಪಿಸ್ತಾಳೆ. ಇಲ್ಲಿ ಹೆಣ್ಣು ಸೌಂದರ್ಯ ಅಂತಕ್ಕಂಥದ್ದು ಹೆಣ್ಣಿನ ಮೇಲೆ ಯಾವ ರೀತಿ ಹೇರಿಕೆ ಆಗಿದೆ. ಪುರುಷನಿಗೆ ಸೌಂದರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಅದನ್ನು ನಾವು ಸಮಾಜದಲ್ಲಿ ಅನೇಕ ನೆಲೆಗಳಲ್ಲಿ ಗಮನಿಸ್ಬೋದು. ಪುರುಷನಿಗೆ ಬಣ್ಣ ಕಪ್ಪಿದ್ರೂ ಕೂಡ ಅದು ದೊಡ್ಡದಾಗಲ್ಲ, ಅವನು ತನ್ನ ವೈವಾಹಿಕ ಜೀವನವನ್ನು ಮುಂದುವರಿಸ್ಬೋದು, ಅವನಿಗೆ ಇಷ್ಟಪಡ್ತಕ್ಕಂಥ ಹೆಣ್ಣು ಸಿಗ್ತಾಳೆ. ಆದರೆ ಹೆಣ್ಣಿಗೆ ಅವಳು ಆಯ್ಕೆ ಮಾಡ್ಕೋಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ತನ್ನ ಸೌಂದರ್ಯದ ಕಾರಣಕ್ಕಾಗಿ ಅಂತೇಳಿ ಆ ವಿಚಾರವನ್ನು ಇಲ್ಲಿ ಅವರು ಚರ್ಚೆ ಮಾಡ್ತಾರೆ. ಅಷ್ಟೇ ಅಲ್ಲ, ವಾಗೈ ತೀರದ ಮೀನಾಕ್ಷಿಯರ ಮೈಬಣ್ಣ ಕಪ್ಪು ಅಂತ ಹೇಳ್ತಾರೆ. ಮೀನಾಕ್ಷಿ ಮೀನಿನಂತಹ ಕಣ್ಣುಳ್ಳವಳು. ನೋಡು, ಆ ಭಾಗದ ಹೆಣ್ಣು ಮಕ್ಕಳು ಮೈಬಣ್ಣ ಕಪ್ಪಾಗಿತ್ತು, ಆದರೂ ಕೂಡ ಅವರು ಸೌಂದರ್ಯವತಿಯರಾಗಿದ್ದರು.
ಭಾರತದ ದಕ್ಷಿಣ ಭಾಗದ ತಮಿಳುನಾಡಿನ ಹೆಣ್ಣುಗಳ ಮೈಬಣ್ಣ ಕಪ್ಪು ಅಂತೇಳಿ ಲೇಖಕರು ಹೇಳ್ತಾರೆ. ತಮಿಳು ಚಿತ್ರರಂಗದ ನಾಯಕರಿಗೆ ನಾಯಕಿಯರನ್ನು ಆಂಧ್ರ ಮತ್ತು ಮಲಯಾಳಿಗಳಿಂದ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಆದರೆ ಸೌಂದರ್ಯದ ಈ ನಿರ್ಧಾರದ ಈ ಅಪಮಾನಕ್ಕೆ ರಾಜಕಾರಣದ ಪ್ರಚೋದನೆಗಳು ಕೂಡ ಕಾರಣವಿರಬಹುದು ಅಂತೇಳಿ ಕೂಡ ಅವರು ಇಲ್ಲಿ ಗಮನಿಸೋದನ್ನು ಮರೆಯೋಲ್ಲ. ಅಂದರೆ ಹೆಣ್ಣು ಮಕ್ಕಳಿಗೆ ಏನಾದರೂ ಆಯ್ಕೆ ಸಿಕ್ಕಿದ್ರೆ ಅದು ಬೇರೆ ಥರ ಇರ್ತಾ ಇತ್ತು ತಮಿಳುನಾಡಿನ ಹೆಣ್ಣು ಮಕ್ಕಳಿಗೆ. ಆದರೆ ಅಲ್ಲಿರ್ತಕ್ಕಂತಹ ಪುರುಷರು ಅವರು ಕೂಡ ಕಪ್ಪು ಬಣ್ಣದವರೇ. ಅಲ್ಲಿಗೆ ಹೆಣ್ಣಿಗೊಂದು ಬಣ್ಣ ಗಂಡಿಗೊಂದು ಬಣ್ಣ ಇಲ್ಲ, ಆ ಭಾಗದ ಎಲ್ಲರೂ ಕೂಡ ಒಂದೇ ಬಣ್ಣನೇ. ಆದರೆ ಅಲ್ಲಿರ್ತಕ್ಕಂತಹ ಭಾಳಷ್ಟು ನಾಯಕರು ನಾಯಕಿಯರನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಪಕ್ಕದ ರಾಜ್ಯಗಳ ಕಡೆಗೆ ನೋಡ್ತಾರೆ. ಆದರೆ ಆ ಭಾಗದ ಮಹಿಳೆಯರಿಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಮುಂದೆ ಅದು ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕೆಲವು ಮಹಿಳೆಯರಿಗೆ ಅವಕಾಶಗಳು ಸಿಕ್ಕಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗತ್ತೆ. ಹಾಗಾಗಿನೇ ಅವರು ಈ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ಯುರೋಪಿನ ಬಿಳಿಯರಂತೆ ಆಫ್ರಿಕಾದ ನಿಗ್ರೋಗಳು ಕೂಡ ಜಗತ್ತನ್ನು ಆಳಿದ್ದರೆ ಹೆಣ್ಣಿನ ಸೌಂದರ್ಯದ ಲಕ್ಷಣಗಳೇ ಬೇರೆಯಾಗುತ್ತಿದ್ದವು. ನೋಡ್ರಿ, ಇವತ್ತು ಬಿಳಿಯರು ಆಳ್ವಿಕೆಯನ್ನು ಮಾಡ್ತಾ ಇರೋದ್ರಿಂದ, ಇವತ್ತು ಅಧಿಕಾರ ಅಂತಕ್ಕಂಥದ್ದು ಅವ್ರ ಕೈಯಲ್ಲಿ ಇರೋದ್ರಿಂದ ಇವತ್ತು ಬಿಳಿ ಅಂತಕ್ಕಂಥದ್ದು, ಬಿಳುಪು ಅಂತಕ್ಕಂಥದ್ದು ಇವತ್ತು ಮುಖ್ಯ ನೆಲೆಗೆ ಬಂದಿದೆ. ಒಂದು ವೇಳೆ ಅಕಸ್ಮಾತ್ ಈ ವಿಶ್ವವನ್ನು ಅಥವಾ ಈ ಜಗತ್ತನ್ನು ಈ ನಿಗ್ರೋಗಳು, ಆಫ್ರಿಕಾದ ನಿಗ್ರೋಗಳೇನಾದರೂ ಜಗತ್ತನ್ನು ಆಳಿದರೆ, ಈ ಕಪ್ಪು ವರ್ಣದವರೇನಾದರೂ ಈ ಜಗತ್ತನ್ನು ಆಳಿದರೆ ಹೆಣ್ಣಿನ ಸೌಂದರ್ಯದ ಆ ಲಕ್ಷಣಗಳು ಬೇರೆ ಆಗ್ತಾ ಇದ್ದು, ಏನು ಕಪ್ಪು ಅಂತಕ್ಕಂಥದ್ದು ಮುನ್ನೆಲೆಗೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದು. ಆದರೆ ಯಾರು ಅಧಿಕಾರಶಾಹಿ ನೆಲೆಯಲ್ಲಿದ್ದರೋ, ಯಾರು ಅಧಿಕಾರವನ್ನು ಚಲಾಯಿಸ್ತಾ ಇದ್ರೋ ಅವರು ಇವತ್ತು ಆ ಬಿಳಿಯ ಬಣ್ಣವನ್ನು ಮುನ್ನೆಲೆಗೆ ತಂದರು. ಹಾಗಾಗಿ ಆ ಕಪ್ಪು ಅಂತಕ್ಕಂಥದ್ದು ಹಿನ್ನೆಲೆಗೆ ಉಳ್ಕೊಳ್ತು ಅಂತೇಳಿ ಹೇಳ್ತಾರೆ. ಜಾತಿ ಎಂಬುದಕ್ಕೆ ಹಿಂದೂಸ್ತಾನಿಯಲ್ಲಿ ನಾವು ವರ್ಣ ಅಂತೇಳಿ ಕರಿತೀವಿ. ಅದರ ಅರ್ಥ ಪ್ರಾಯಶಃ ಬಣ್ಣ. ಋಗ್ವೇದದಲ್ಲಿ ಶ್ವೇತವರ್ಣವನ್ನು ಆರ್ಯ ಅಂತೇಳಿ ಕರೆದಿದ್ದಾರೆ. ನೋಡಿ, ನಾವು ಹಿಂದೂಸ್ತಾನಿಯಲ್ಲಿ ಜಾತಿ ಅಂತಕ್ಕಂಥದ್ದನ್ನು ವರ್ಣ ಅಂತ ಕರೆದರೆ, ನಾವು ಋಗ್ವೇದದಲ್ಲಿ ಶ್ವೇತವರ್ಣವನ್ನು ಆರ್ಯ ಅಂತ ಕರಿತೀವಿ. ಆರ್ಯ ಅಂತಂದರೆ ಶ್ವೇತವರ್ಣದವರು. ಇವತ್ತಿಗೂ ಉತ್ತರ ಭಾರತ ದಕ್ಷಿಣ ಭಾರತದ ನಡುವೆ ನಾವು ವ್ಯತ್ಯಾಸಗಳನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಉತ್ತರ ಭಾರತದ ಮಂದಿ ದಕ್ಷಿಣ ಭಾರತದ ಕಡೆ ಅವ್ರನ್ನ ದ್ರವಿಡಿಯನ್ಸ್ ಅಂತಲೇ ಕರೀತಾರೆ, ಕಪ್ಪು ವರ್ಣದವರೇ ಅಂತೇಳಿನೇ ಕರೀತಾರೆ. ಇವತ್ತಿಗೂ ಕೂಡ ನಮಗೆ ಅನೇಕ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಬೇರೆ ಬೇರೆ ರಂಗಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಜಗತ್ತಿನ ಮಹತ್ತರವಾಗಿರ್ತಕ್ಕಂಥ ದಬ್ಬಾಳಿಕೆಗಳಲ್ಲಿ ವರ್ಣಹಿಂಸೆ ಕೂಡ ಒಂದು ಅಂತೇಳಿ ಲೇಖಕರು ಹೇಳ್ತಾರೆ. ಸಾಮಾನ್ಯವಾಗಿ ಈ ವರ್ಣಹಿಂಸೆಗೆ ಒಳಗಾಗಿದ್ದು ಹೆಚ್ಚು ಯಾರು ಅಂತಂದರೆ ಅದು ಹೆಣ್ಣು ಮಕ್ಕಳೇ. ಪುರುಷ ದೌರ್ಜನ್ಯಕ್ಕೆ ಒಳಗಾಗಲಿಲ್ಲ ವರ್ಣದ ಕಾರಣಕ್ಕಾಗಿ. ಆದರೆ ವರ್ಣದ ಕಾರಣಕ್ಕಾಗಿ ದೌರ್ಜನ್ಯಕ್ಕೆ, ಹಿಂಸೆಗೆ, ಕ್ರೌರ್ಯಕ್ಕೆ ಒಳಗಾಗಿದ್ದು ಯಾರು ಅಂತಂದರೆ ಇಲ್ಲಿ ಹೆಣ್ಣು ಕುಲ ಅಂತೇಳಿ ಲೇಖಕರು ಚರ್ಚೆ ಮಾಡ್ತಾರೆ. ಒಟ್ಟಾರೆ ಪ್ರಸ್ತುತ ಈ ಲೇಖನವನ್ನು ನಾವು ಗಮನಿಸಿದರೆ ಲೋಹಿಯಾ ಅವರು ಕಪ್ಪು ಬಣ್ಣದ ಬಗ್ಗೆ, ನಮ್ಮಲ್ಲಿರ್ತಕ್ಕಂತಹ ಭೇದ ಭಾವದ ವಿವಿಧ ಹಂತಗಳನ್ನು ಕುರಿತು ಅವ್ರು ಏನು ಮಾಡ್ತಾರೆ, ಬೆಳಕನ್ನು ಚೆಲ್ತಾರೆ. ಸೌಂದರ್ಯ ಅಂತಕ್ಕಂಥದ್ದು ಏಕ ಪರಿಕಲ್ಪನೆಯಿಂದ ಕೂಡಿದುದಲ್ಲ. ಅದು ಯಾವುದೇ ಜಾತಿ, ವರ್ಗ, ಲಿಂಗ ಎಲ್ಲಕ್ಕಿಂತ ಮುಖ್ಯವಾಗಿ ಬಣ್ಣದಲ್ಲಿ ಇರೋದಿಲ್ಲ. ಅದು ಅವೆಲ್ಲವನ್ನು ಮೀರಿರ್ತಕ್ಕಂತಹ ಗುಣದಲ್ಲಿ, ಸೃಜನಶೀಲತೆಯಲ್ಲಿದೆ ಅಂತಕ್ಕಂಥದ್ದು ಈ ಪ್ರಬಂಧದ ಮುಖ್ಯ ಆಶಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ನಾವು ಲೇಖನವನ್ನು ಚರ್ಚೆ ಮಾಡಿದಾಗ ಇಲ್ಲಿ ಕಪ್ಪು ಬಣ್ಣದ ಬಗ್ಗೆ, ಭೇದ ಭಾವದ ವಿವಿಧ ಹಂತಗಳನ್ನು ಕುರಿತು ಅವರು ಚರ್ಚೆ ಮಾಡ್ತಾರೆ. ಬಿಳಿ ಮತ್ತು ಕಪ್ಪು ಬಣ್ಣದ ನಡುವೆ ಇರತಕ್ಕಂತಹ ಭೇದ ಭಾವದ ವಿವಿಧ ಹಂತಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಸೌಂದರ್ಯ ಅಂತಕ್ಕಂಥದ್ದು ಅವರು ಹೇಳೋ ಪ್ರಕಾರ ಏಕ ಪರಿಕಲ್ಪನೆಯಿಂದ ಕೂಡಿದುದಲ್ಲ. ಅದು ಯಾವುದೇ ಜಾತಿ, ವರ್ಗ, ಲಿಂಗ ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಬಣ್ಣದಲ್ಲಿರಲ್ಲ ಸೌಂದರ್ಯ ಅಂತಕ್ಕಂಥದ್ದು. ಹಾಗಾದರೆ ಸೌಂದರ್ಯ ಅಂತಕ್ಕಂಥದ್ದು ಇರೋದು ಎಲ್ಲಿ ಅಂತಂದರೆ ಅದೆಲ್ಲವನ್ನು ಮೀರಿರ್ತಕ್ಕಂತಹ ಗುಣದಲ್ಲಿ, ಸೃಜನಶೀಲತೆಯಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನೇ ಪ್ರಬಂಧ ಅಂತಕ್ಕಂಥದ್ದು ಚರ್ಚೆ ಮಾಡುತ್ತೆ. ನಾವು ಈ ಹಿನ್ನೆಲೆಯಲ್ಲಿ ನಾವು ಈ ಪಠ್ಯವನ್ನು ನಾವು ಗಮನಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವರು 2 ಅಂಕದ ಅಥವಾ 5 ಅಂಕದ 10 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಹೀಗೆ ಕೆಲವು ಪ್ರಮುಖ ಅಂಶಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು, ಪರೀಕ್ಷೆಯಲ್ಲಿ ಅದನ್ನು ವಿಸ್ತರಿಸಿಕೊಂಡು ಬರೀಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ
ಇನ್ನೊಂದು ಪಠ್ಯದೊಂದಿಗೆ ನಾವು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.